ನೆಡ್ಕೊಂಡ್ ಬರ್ತಾ ಇದ್ವಿ, ಕಾರಕ್ಕೆ ಬರ್ತಾ ಇದೀವಿ. ಈಗ ₹1 ಇದ್ದಾರೆ, ಈಗ ₹1000 ಲೆವೆಲ್ಗೆ ಬಂದಿದೀವಿ. ಭಗವಂತನ ಆಶೀರ್ವಾದ. ಅವಳಿ ಜವಳಿ ಮಕ್ಕಳೇ ಆಗ್ತೀವಿ ಅಂತ ಹೇಳಿತ್ತು ದೇವ್ರು. ಹಂಗೆ ಒಂದ್ ಗಂಡು ಒಂದ್ ಹೆಣ್ಣು ಆಯ್ತು. ಅದಿಲ್ಲಪ್ಪ, ನಾವು ಸಕ್ಸಸ್ ಆಗಿದೆ ಇಲ್ಲಿ ಬಂದ್ಮೇಲೆ. ನಮ್ಗೆ ತುಂಬಾ ಒಳ್ಳೇದಾಗೈತೆ. ಯಡಿಯೂರಪ್ಪರು ಈ ದೇವಸ್ಥಾನಕ್ಕೆ ಬಂದಾಗ ತುಲಾಭಾರ ಮಾಡಿಸ್ಕೊಂಡು ಹೋದ್ರು ಜೈಲಿಂದ ಬಿಡುಗಡೆ ಆದ್ಮೇಲೆ. ಈ ಜೈಲಿಂದ ಬಿಡುಗಡೆ ಆಯ್ತು. ಅದೇ ರೀತಿ DK ಶಿವಕುಮಾರ್ ಜೈಲ್ಗೆ ಹೋಗ್ಬೇಕಾದ್ರೆ ನೀನ್ ಜೈಲ್ಗೆ ಹೋಗ್ತೀಯ, ನಿನ್ ಮೇಲೆ ಭಾರಿ ಕಣ್ಣಿದೆ, ಜನಗಳು ಹಸಿವೆ ಇದೆ ಅಂತ ದೇವ್ರು ಹೇಳಿತ್ತು. ಅದರಿಂದ ಶೋಭಾ ಕರಂದ್ಲಾಜೆ ಅವ್ರು ಏನು ಹೇಳಿದ್ರು ಅದಕ್ಕೆ ಒಂದೇ ವಾರದಲ್ಲಿ ಕರೆಂಟ್ ಹಾಕ್ಸ್ಬಿಟ್ರು ಬೆಟ್ಟಕ್ಕೆ. ಕೆಳಗಿಂದ ಮ್ಯಾಕೆನ ಬೆಟ್ಟಕ್ಕೆ ಕರೆಂಟ್ ಹಾಕ್ಸಿ, ತಾಯಿ ಶಕ್ತಿ ಇರೋದ್ರಿಂದನೇ ಅವರೆಲ್ಲ ಬಂದು ಇಲ್ಲಿ ಕೆಲಸ ಮಾಡಿ ತಾಯಿ ಆಶೀರ್ವಾದ ಪಡೆದು, ಅದೇ ರೀತಿ ಶಕ್ತಿ ತಾಯಿ ಅಂತಾನೆ ಹೇಳ್ಬೋದು. ಮತ್ತೆ ಆ ಸ್ವಾಮಿ ಕೆಲಸ ಇಲ್ಲ ಆಜ್ಞೆಯಿಂದಲೇ ತಾಯಿ ಯಾವುದೋ ಕೆಲಸ ಮಾಡಲ್ಲ ಅಂತಾನೆ ಹೇಳ್ಬೋದು ನಾವು. ನಮ್ಮ ಯಜಮಾನ್ರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದು ಸಹ ವ್ಯಾಪಾರದಲ್ಲಿ ಮುಂದುವರಿಸಿ ಇವಾಗ ಇದೇ ರೋಡಲ್ಲಿ ಒಂದು ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ. ಇದ್ರ ವಿಶೇಷತೆ ಏನಂದ್ರೆ, ಯಾವುದೇ ಮಕ್ಕಳಿಗೆ ಗಾಳಿ ಪೀಡೆ ಅಂತ ಏನಾದ್ರು ಬಂದ್ರೆ ಇದರೊಳಗೆ ಬಂದು ಮಲಗಿಸ್ತಾರೆ. 1 ದಿನದಲ್ಲಿ 2 ದಿನದಲ್ಲಿ ಹುಷಾರಾಗುತ್ತೆ. ಅದ್ರ ಶಕ್ತಿ ಇದರಲ್ಲಿದೆ ಅಂತ ನಂಬಿಕೆ ಇದೆ. ಮಲ್ಲಿಗೆರೆ ಅಂತ ಗ್ರಾಮ. ನಾವಿಲ್ಲೇ ಬಂದು ಸುಮಾರು 10-12 ವರ್ಷ ಆಯ್ತು. ನಮ್ಮ ಮುಂದೆ ಸಿದ್ದಪ್ಪನ ಬೀದಿಯಲ್ಲಿ ಇಲ್ಲೇ ಬಾಡಿಗೆಗಿದ್ವಿ. ಇಲ್ಲಿ ಬಂದ್ಮೇಲೆ ಸಿದ್ದಪ್ಪ ನಮಗೆ ಎಲ್ಲಾ ರೀತಿಯಲ್ಲಿ ಧೈರ್ಯ ಕೊಟ್ಟು, ನಮ್ಮ ಯಜಮಾನ್ರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದು ಸಹ ವ್ಯಾಪಾರದಲ್ಲಿ ಮುಂದುವರಿಸಿ ಇವಾಗ ಇದೇ ರೋಡಲ್ಲಿ ಒಂದು ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ. ಮತ್ತು ನನ್ನ ಮಗಳಿಗೆ ಹಿಂಗೆ ಗಾಳಿ ಎಲ್ಲ ಆಗಿತ್ತು. ಇವಾಗ ಇಲ್ಲಿ ಬಂದ್ಮೇಲೆ ಎಲ್ಲ ಹುಷಾರಾಗಿ ನನ್ನ ಮಗಳು ನಾವು ಎಲ್ಲ ಸಮೃದ್ಧಿಯಾಗಿ ಇದೀವಿ. ನಮ್ದು ಅಂದಿನ ಕೆರೆ ತವ್ರ ಮನೆ. ನಮ್ಮ ತಾಯಿ ಮನೆಗೆ ನಾವು ಬಂದು ಹೋಗ್ತಾ ಇದ್ವಿ, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವಿ. ನಮ್ಗೇನು ಇದಾಗ್ಲಿಲ್ಲ, ಒಳ್ಳೇದಾಗ್ಲಿಲ್ಲ. ನಮ್ಗೆ ಇಲ್ಲಿ ಬಂದ್ಮೇಲೆ ನಮ್ಮ ಸ್ವಾಮಿ ಕೇಳಿದ್ಮೇಲೆ ನಮಗೆ ಮಕ್ಳಿರ್ಲಿಲ್ಲ. ನಮ್ಮ ಹುಡುಗಿ 4 ವರ್ಷ ಆದ್ಮೇಲೆ ಇಲ್ಲಿ ಕೇಳಿದಾಗ ಎಲ್ಲ ಬಂದು ಬರೆಯೋದು, ಆಗ್ತವೆ ಭಯ ಪಡ್ಬೇಡ, ಆಗ್ತವೆ ಭಯ ಪಡ್ಬೇಡ. ಅವಳಿ ಜವಳಿ ಮಕ್ಕಳೇ ಆಗ್ತೀವಿ ಅಂತ ಹೇಳಿತ್ತು ದೇವ್ರು. ಹಂಗೆ ಒಂದ್ ಗಂಡು ಒಂದ್ ಹೆಣ್ಣು ಆಯ್ತು. ಅದನ್ನ ಅರ್ಕೆ ತೀರ್ಸಕ್ ಬಂದಿದೀವಿ ನಾವು. ತುಂಬಾ ನಮ್ಗೆ ಒಳ್ಳೇದೇ ಆಗೈತೆ. ಮೊನ್ನೆನೂ ನಾವು ಮನೆಗೆ ಕರ್ಸಿದ್ವಿ. ನಮ್ಮ ಸ್ವಾಮಿ ನಮ್ಗೇನೇ ಕಷ್ಟ ಬರ್ಲಿ ನಮ್ ಪರಿಹಾರ ಮಾಡುತ್ತೆ. ನಾವೇನಾದ್ರೂ ನಾವ್ ಇಲ್ಲೇ ಬಂದೋಗೋದು. ನಮಗ್ ಕೈ ಬಿಟ್ಟಿಲ್ಲಪ್ಪ, ನಾವು ಸಕ್ಸಸ್ ಆಗಿದೆ ಇಲ್ಲಿ ಬಂದ್ಮೇಲೆ. ನಮ್ಗೆ ತುಂಬಾ ಒಳ್ಳೇದಾಗೈತೆ. ದೇವಸ್ಥಾನಕ್ಕೆ ಬಂದ್ಮೇಲೆ ಒಳ್ಳೇದಾಗೈತೆ ನಮ್ಗೆ. ನೆಡ್ಕೊಂಡ್ ಬರ್ತಾ ಇದ್ವಿ, ಕಾರಕ್ಕೆ ಬರ್ತಾ ಇದೀವಿ. ಈಗ ಭಗವಂತ ನಮಗೆ ಒಳ್ಳೇದ್ ಮಾಡಿದಾನೆ. ಮಕ್ಳು ಮರಿಗೆ ದುಡ್ಡು ₹1 ಇದ್ದಾರೆ, ಈಗ ₹1000 ಲೆವೆಲ್ಗೆ ಬಂದಿದೀವಿ. ಭಗವಂತನ ಆಶೀರ್ವಾದ. ಇಲ್ಲಿ ಬಂದ್ಮೇಲೆಲ್ಲ ಒಳ್ಳೇದೇ ಆಗಿದೆ, ಒಳ್ಳೇದು ಆಗ್ತಾನೆ ಇದೆ. ನೋಡಿ, ನಾವು ಸಾಮಾನ್ಯ ಜನಗಳಿಗೆ ಮಾತ್ರ ಅಲ್ಲ ತಾಯಿ ಅಂತ ಅಲ್ಲ, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಾದಂತ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಸಹ ಬಂದು ತಾಯಿ ಮತ್ತೆ ಸ್ವಾಮಿ ಅಪ್ಪನೇ ಕೇಳಿಕೆಯಿಂದಲೇ ಅವ್ರ ಕೆಲಸ ಮುಂದುವರಿಯಲ್ಲ ಕೆಲವೊಂದು ಕೆಲಸಗಳಿಗೆ. ಮತ್ತೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ತರುಣ್ ಸುಧೀರ್ ಮತ್ತು ರಕ್ಷಿತಾ ಮೇಡಮ್ ಅವರು, ಉಮಾಶ್ರೀ ಮೇಡಮ್ ಅವರು ಬಂದು ತಾಯಿ ಸೇವೆ ಮಾಡವ್ರೆ ಸುಮಾರು ಸತಿ. ಯಡಿಯೂರಪ್ಪರಂತೂ ಬಹಳ ಸತಿ ಬಂದ್ ಹೋಗ್ತಾ ಇರ್ತಾರೆ. ಅವ್ರು ಸುಮಾರು ಸತಿ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರು ಬಂದು ಸತಿ ವಿದ್ಯುತ್ ಎಲ್ಲ ಅವರೇ ಕೊಡಿಸಿದ್ದು ಅಂತ ನಾನು ಹೇಳ್ಬೋದು. ಹಾಗಾಗಿ ಇಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಮತ್ತೆ ಸಿನಿಮಾ ಇಂಡಸ್ಟ್ರಿ ಎಲ್ಲ ಬಂದವ್ರೆ. ಈ ತಾಯಿಯ ಶಕ್ತಿ ಇರೋದ್ರಿಂದನೇ ಅವರೆಲ್ಲ ಬಂದು ಇಲ್ಲಿ ಕೆಲಸ ಮಾಡಿ ತಾಯಿ ಆಶೀರ್ವಾದ ಪಡೆದು, ಅದೇ ರೀತಿ ಶಕ್ತಿ ತಾಯಿ ಅಂತಾನೆ ಹೇಳ್ಬೋದು. ಮತ್ತೆ ಆ ಸ್ವಾಮಿ ಕೆಲಸ ಇಲ್ಲ ಆಜ್ಞೆಯಿಂದಲೇ ತಾಯಿ ಯಾವುದೋ ಕೆಲಸ ಮಾಡಲ್ಲ ಅಂತಾನೆ ಹೇಳ್ಬೋದು ನಾವು. ಯಡಿಯೂರಪ್ಪರು ಈ ದೇವಸ್ಥಾನಕ್ಕೆ ಬಂದಾಗ ತುಲಾಭಾರ ಮಾಡಿಸ್ಕೊಂಡು ಹೋದ್ರು ಜೈಲಿಂದ ಬಿಡುಗಡೆ ಆದ್ಮೇಲೆ. ಇಲ್ಲಿಗೆ ಬಂದ್ಮೇಲೆ ಜೈಲಿಂದ ಅವರು ಕೂಡ ಜೈಲಿಂದ ಬಿಡುಗಡೆ ಆಯ್ತು. ಅದೇ ರೀತಿ DK ಶಿವಕುಮಾರ್ ಜೈಲ್ಗೆ ಹೋಗ್ಬೇಕಾದ್ರೆ ನೀನ್ ಜೈಲ್ಗೆ ಹೋಗ್ತೀಯ, ನಿನ್ ಮೇಲೆ ಭಾರಿ ಕಣ್ಣಿದೆ, ಜನಗಳು ಹಸಿವೆ ಇದೆ ಅಂತ ದೇವ್ರು ಹೇಳಿತ್ತು. ಅದರಂತೆ ಅವ್ರು ಜೈಲ್ ವಾಸ ಎಲ್ಲ ಆಗಿ ಮುಗಿಸ್ಕೊಂಡ್ ಬಂದಾಗ 4 ತಿಂಗಳೊಳಗೆ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿ ಅದರಂತೆ ಇಲ್ಲಿಗೆ ಬಂದು ನಡ್ಕೊಂತ ಇದಾರೆ. ಅವರಿಗೆ ಎದುರುಗಡೆ ಇರ್ತಕ್ಕಂಥ ದೇವಸ್ಥಾನನೂ ಕಟ್ಸಿಕೊಡ್ತಾ ಇದಾರೆ. ಸ್ವಾಮಿ ಏನ್ ಹೇಳುತ್ತಾ ಅದನ್ನ ಚಾಚು ತಪ್ಪದೆ ನಡ್ಕೊಂತ ಇದಾರೆ. DK ಶಿವಕುಮಾರ್ ಅವ್ರು ಡೈಲಿ ಈ ಪೌರ್ಣಮಿ ಕಟ್ಲಿಗೆ ಬಂದು ಹೋಗ್ತಾ ಇದಾರೆ. ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ಬಂದು ಹೋಗೋದ್ರಿಂದ ಶೋಭಾ ಕರಂದ್ಲಾಜೆ ಅವ್ರು ಏನು ಹೇಳಿದ್ರು ಅದಕ್ಕೆ ನಡ್ಕೊಂಡು ಒಂದೇ ವಾರದಲ್ಲಿ ಕರೆಂಟ್ ಹಾಕ್ಸ್ಬಿಟ್ರು ಬೆಟ್ಟಕ್ಕೆ. ಕೆಳಗಿಂದ ಮ್ಯಾಕೆನ ಬೆಟ್ಟಕ್ಕೆ ಕರೆಂಟ್ ಹಾಕ್ಸಿ ಅವ್ರು ಬೋರ್ ಹಾಕ್ಸಿ ನೀರ್ ಮಾಡ್ಕೊಟ್ಟಿದ್ದಾರೆ. ಇದಕ್ ಮೂಲ ಬೆಟ್ಟ ಇರೋದು. ನಾವೀಗ ಹೆಚ್ಚು ಕಮ್ಮಿ ಇಲ್ಲಿಗೆ ದೇವಸ್ಥಾನ ಕಟ್ಟಡ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಲ್ಲೂ ಬರ್ತಾ ಇದೀವಿ. ಆವಾಗ್ನಿಂದಲೂ ಕೂಡ ಇದೇ ರೀತಿ ನಡ್ಕೊಂಡ್ಬಂದು ಭಕ್ತಾದಿಗಳಿಂದಲೇ ದೇವಸ್ಥಾನ ಅಭಿವೃದ್ಧಿ ಆಗಿದೆ. ಹಿಂದೆ ಊಟ ತಾಲ್ ಇರ್ಬೋದು, ನಿತ್ಯ ದಾಸೋಹ ಇರ್ಬೋದು, ಎಲ್ಲ ನಡೀತಾ ಇದೆ. ಬಂದು ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಎಲ್ಲಕ್ಕೂ ಕೂಡ ಇಲ್ಲಿ ನಡೀತಾ ಐತೆ. ಈ ಊರಿನ ದೇವಸ್ಥಾನಗಳು ಕೆಲಸ ನಡೆಯದೇ ಒಂದು ವೈಭವ ಅಂತದ್ರಲ್ಲಿ ಇದು ದೇವಸ್ಥಾನ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಐತಿ.